ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದ ತಾಲೂಕು ಆಡಳಿತ ಸೌಧ. ಇದು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ. ಹೌದು, ಶೌಚಾಲಯದಲ್ಲಿ ನೀರಿನ ಕೊರತೆ ಮತ್ತು ಸ್ವಚ್ಛತೆ ಇಲ್ಲದೆ ಗಬ್ಬು ವಾಸನೆ, ಕುಡಿಯುವ ನೀರಿನ ಅಭಾವ, ಕಟ್ಟಡದ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದಿರುವುದು, ಆವರಣದ ಸುತ್ತಮುತ್ತ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ಡೆಂಗ್ಯೂ ಸೊಳ್ಳೆಗಳ ಉಗಮ ಸ್ಥಾನವೇ ಆಗಿ ಹೋಗಿದೆ. ತಾಲೂಕಿನ ಆಡಳಿತ ಸೌಧವು ತಾಲೂಕು ದಂಡಾಧಿಕಾರಿಗಳ ಕೇಂದ್ರ ಸ್ಥಾನವಾಗಿರುವ ಕಟ್ಟಡದಲ್ಲಿ ಸಾಮಾನ್ಯ ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದು ನಾಚಿಕೆಗೇಡಿನ ಸಂಗತಿ ಹಾಗೂ ತಾಲೂಕು ಆಡಳಿತಕ್ಕೆ ಮುಜುಗರ ತಂದಿರುವಂತಹ ವಿಷಯ. ಇದೇ ಕಟ್ಟಡದಲ್ಲಿ ಶಾಸಕರ ಕೊಠಡಿ ಹಾಗೂ ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷರ ಕೊಠಡಿ ಇದ್ದು ಇನ್ನೂ ಹಲವಾರು ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಗಳ ಕೇಂದ್ರ ಸ್ಥಾನವಾಗಿದೆ. ಇಲ್ಲಿಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ. ಸಾರ್ವಜನಿಕರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ನೀಡದ ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಸರ್ ಸರ್ ಲೆಟ್ರ್ ಅಲ್ಲ ಸರ್ ಪ್ರೊಸೀಡಿಂಗ್ ಅಂತ ಡಸ್ಟ್ ಹಿಡ್ದಾವೆಲ್ಲ ಇಲ್ಲಿ ಬ್ಯಾಗ್ ಸುಮ್ಮನೆ ಭಾರ ಹಾಕೋಬಂದು ಅನಿಸುತ್ತೆ. ಸಿ ಸಿ ಕ್ಯಾಮ್ರಾ ಕೆಟ್ಟೋಗಿದೆಯಪ್ಪ, ಕೆಲಸ ಮಾಡ್ತಾ ಇಲ್ಲ. ಬರ್ರಿ ಬರ್ರಿ ಮುಂದೆ ಕ್ಲೀನಿಂಗ್ ಇಲ್ಲಿ ಇದ್ದ ಗಡಿ ಅದು ಡಿಕ್ಕಿ ತೆಗಿರೋದು ಹತ್ರಕ್ಕೆ ಇಲ್ಲ ಆಫ್ ಮಾಡ್ರೆ ಆನ್ ಮಾಡ್ರಿ. ನಲ್ಲೇ ಮರೆದು ಬಿದ್ದಿರೋದು, ನೀರಿಲ್ಲ. ಸೆಕೆಂಡ್ ಬರ್ತಾ ಮುಂಚಿತ ಮಾಡ್ತಾರೆ.
ತಿಂಗಳ 15 ತಾರೀಕು ಬಂದರೆ ಸಾಕು ಸಾಮಾನ್ಯ ಜನರ ವಿದ್ಯುತ್ ಸಂಪರ್ಕ ಕಟ್ ಮಾಡುವ ಬೆಸ್ಕಾಂನವರು ತಾಲೂಕು ಆಡಳಿತ ಸೌಧದ ಸುಮಾರು 38 ಲಕ್ಷ ಬಿಲ್ ಬಾಕಿ ಉಳಿದಿದ್ದು, ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನ ಹರಿಸಬೇಕು ಎನ್ನುವುದು ಸಾರ್ವಜನಿಕರ ಮನವಿ. ಮಾಡಿಸಿಲ್ಲ. ಈಗ ತೆಗೆದಾಯ್ತು.